ರೈಟ್, ವೆರಿ ನೈಸ್. ಈ ಕರಿಯರ್ ಹೆಂಗ್ ಸ್ಟಾರ್ಟ್ ಆಯ್ತು, ಎಲ್ಲಿಂದ ಆರಂಭ ಮಾಡಿದ್ದು? ನನಗೆ ನೆನಪಿರೋ ಹಂಗೆ ಅಪ್ಪಂಗೆ ಅಷ್ಟು ಇಷ್ಟ ಇರಲಿಲ್ಲ ಹೌದು 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 ಹೌದು. ಬಟ್ ಇವತ್ತು ನಯನ ಅಂದ್ರೆ 4 ಜನಕ್ಕೆ ಪರಿಚಯ. ಈ ಅಮ್ಮ ನಗಸ್ತಾಳೆ, ನಮ್ಮನ್ನ ಖುಷಿ ಕೊಡ್ತಾಳೆ, ಈ ತರದೊಂದು ಭಾವನೆ ಇದೆಯಲ್ಲ, ಅದು ದೊಡ್ಡ ವಿಷಯ. ಒಂದು ಮಾತಲ್ಲೇ ಅವರನ್ನ ಕಟ್ ಹಾಕೋದು, ಅಲ್ಲಿ ತುಟಿ ಅಂಚಲೊಂದು ನಗು ಬರುತ್ತೆ ಅಂದ್ರೆ, ಅಥವಾ ಹೊಟ್ಟೆ ಹಿಡ್ಕೊಂಡು ನಗ್ತಾರೆ ಅಂದ್ರೆ ಅದಕ್ಕಿಂತ ಸೌಭಾಗ್ಯ ಮತ್ತೊಂದಿಲ್ಲ. ಈ ಕರಿಯರ್ ಸ್ಟಾರ್ಟ್ ಬಗ್ಗೆ ಹೇಳ್ಬೋದಾ? ಅಂದ್ರೆ ನನಗೆ ಯಾವಾಗ ಇದು ಈ ಹುಚ್ಚು ಯಾವಾಗ ಬಂತು ಅಂತ ಅಂದ್ರೆ ನಮ್ಮ ಅಪ್ಪನೇ ನನಗೆ ಟ್ರೈನ್ ಮಾಡ್ತಾ ಇದ್ದಿದ್ದು. ಅವರೇ ನನಗೆ ಆ ರುಚಿ ತೋರಿಸಿದವರು. ನೋಡು ಕಲ್ಪನಾ ಮೇಡಮ್ ನೋಡು ಹೆಂಗೆ ಆ್ಯಕ್ಟ್ ಮಾಡ್ತಾರೆ ನೋಡು, ಅವ್ರ ಹಾವಭಾವ ನೋಡು. ಶರಪಂಜರ ಸಿನಿಮಾ ನಾನು ಎಷ್ಟು ಸತಿ ನೋಡಿದ್ದೀನಿ ನನಗೆ ಗೊತ್ತಿಲ್ಲ. 2 ಕನಸು ಸಿನಿಮಾನ ಎಷ್ಟು ಸರಿ ನೋಡಿದ್ದೀನಿ ನನಗೆ ಗೊತ್ತಿಲ್ಲ. ಆಮೇಲೆ ಗಂಧದ ಗುಡಿ ಸಿನಿಮಾನ ಎಷ್ಟು ಸರಿ ನೋಡಿದ್ದೀನಿ ಗೊತ್ತಿಲ್ಲ. ಸೊ ಈ ಥರ ನಮ್ಮಪ್ಪ ನಾವು ಎಲ್ಲರೂ ಜೊತೆ ಕುತ್ಕೊಂಡ್ರೆ ನಾವು ಫ್ಯಾಮಿಲಿ ಪೂರ್ತಿ ಒಟ್ಟಿಗೆ ಕುತ್ಕೊಂಡು ನೋಡ್ತಾ ಇದ್ದೀವಿ. ಒಂದಷ್ಟು ಸಿನಿಮಾಗಳಿದ್ದಾವೆ. ಅವಾಗದು ಉದಯ ಟಿವಿಲೆಲ್ಲ ಪ್ರಸಾರ ಆಗ್ತಿತ್ತು. ಶಂಕರ್ ಗುರು, ಬಬ್ರು ವಾಹನ, ಕವಿರತ್ನ ಕಾಳಿದಾಸ, ಈ ಥರ ಸಿನಿಮಾಗಳು ಹುಚ್ಚು ಭಾಳ ಇದೆ ನನಗೆ. ಸ್ವಲ್ಪ ನನಗೆ ಈ ಮಹಾಭಾರತದ ಕಥೆಗಳನ್ನ ಕೇಳೋದು, ರಾಮಾಯಣದ ಕಥೆಗಳನ್ನ ಕೇಳೋದು. ಆ್ಯಂಡ್ ಮೈ ಫೇವ್ರೆಟ್ ಕ್ಯಾರೆಕ್ಟರ್ ಇನ್ ಮಹಾಭಾರತ ಇಸ್ ಭೀಷ್ಮ. ಸೊ ಈ ಥರದ ಕಥೆಗಳನ್ನ ಕೇಳೋದು ತುಂಬ ಹುಚ್ಚಿತ್ತು ನನಗೆ. ಹಾಗಾಗಿ ನಮ್ಮಪ್ಪ ಜಾಸ್ತಿ ನಮಗೆ ಮೈಥಾಲಜಿ ಚಿತ್ರಗಳನ್ನೇ ತೋರಿಸ್ತಿದ್ದರಿಂದ ಅವ್ರ ಆ್ಯಕ್ಟಿಂಗ್ ಎಲ್ಲ ನೋಡಿ ನನಗೆ ಹಿಂಗೆ ನಿಂತ್ಕೋಬೇಕು, ಹಿಂಗೆ ಡೈಲಾಗ್ ಹೇಳ್ಬೇಕು ಅನ್ನೋದು ಕ್ರಮೇಣ ಬಂದ್ಬಿಡ್ತು ನನಗೆ. ಆಮೇಲೆ ಯಾವಾಗ ನಾನು ವೆರಿ ಫಸ್ಟ್ ಐ ಥಿಂಕ್ ಎದೆ ತುಂಬಿ ಹಾಡುವೆನೋ ಅಂತ ಅನ್ಸುತ್ತೆ. ನಾನು ಅದೇ ಫಸ್ಟ್ ಕಾರ್ಯಕ್ರಮ ಟಿವಿಯಲ್ಲಿ ಮಕ್ಕಳು ನಿಂತ್ಕೊಂಡು ಹಾಡಬಹುದು ಅಂತ ಗೊತ್ತಾಗಿದ್ದು. ಓಕೆ, ಸೊ ಈ ಥರದ್ದು ಏನೇನೋ ಇದೆ ಟಿವಿ ಒಳಗಡೆ, ಅದು ನಮಗೆ ಗೊತ್ತಿಲ್ಲ. ಅದು ಅಪ್ರೋಚ್ ಮಾಡೋದು ಹೇಗಂತ ಗೊತ್ತಿಲ್ಲ, ಅಲ್ಲಿ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ. ಕ್ರಮೇಣ ಆಮೇಲೆ ಜೀ ಕನ್ನಡದಲ್ಲಿ ಕುಣಿಯೋಣು ಬಾರ, ಸರೆಗಮಪ ಇದೆಲ್ಲ ಚಾಲುವಾಗ್ತಾ ಹೋಯ್ತು. ನನಗೆ ಹೆಂಗೆ ಅಂತಂದ್ರೆ ತುಂಬ ಆಪರ್ಚುನಿಟಿ ಇದೆ, ನಾವುಗಳೇ ಐಡಲ್ ಆಗಿ ಕೂತಿರೋದು ಅಂದ್ಬಿಟ್ಟು ಇದಕ್ಕೆಲ್ಲ ಹೆಂಗೆ ಹೋಗೋದು. ಆಮೇಲೆ ನಮ್ಮಪ್ಪಗೆ ಭಯ ಸ್ಟಾರ್ಟ್ ಆಗೋಯ್ತು. ನಾನು ಯಾವಾಗ ಅದ್ರ ಬಗ್ಗೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, ಇವಳು ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿಬಿಡ್ತಾಳೆ, ಇದನ್ನೇ ರುಚಿ ಹಿಡ್ಕೊಂಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ಡ್ಯಾನ್ಸ್ ಕ್ಲಾಸ್ ಬಿಡಿಸಿದ್ರು, ಸಂಗೀತ ಕ್ಲಾಸ್ ಬಿಡಿಸಿದ್ರು. ಏನು ಬೇಡ ಓದು, ನೀನು ಅಕಾಡೆಮಿಕ್ಸಲ್ಲೆಲ್ಲ ವೀಕ್ ಆಗ್ತಿದ್ಯಾ ಅಂತೇಳಿ. ಸೊ ಅದಾದ್ಮೇಲೆ ನನಗದನ್ನ ನೋಡ್ತಾ ಈಗ ನಿಮ್ಗೇನು ಮಾಡಬೇಡ ಅಂತ ಹೇಳ್ತಿರೋ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಅದ್ರ ಬಗ್ಗೆ. ಅದು ಮನುಷ್ಯನ ಹ್ಯೂಮನ್ ಟೆಂಡೆನ್ಸಿನೇ ಹಾಗೆ. ಏನು ಮಾಡಬೇಡ ಅಂತ ಹೇಳ್ತೀವಿ, ಅಲ್ಲ ಒಂದ್ಸರಿ ಮಾಡ್ಬಿಡೋಣ, ಅದು ಏನಾಗುತ್ತೆ ನೋಡ್ಬಿಡೋಣ ಅನ್ನೋದು ಒಂದು ಮನುಷ್ಯನ ತಲೆಯಲ್ಲಿ ಯಾವಾಗಲೂ ಇರುತ್ತೆ. ಸೊ ನನಗೂ ಅದಿತ್ತು, ಈಗ ಒಂದ್ಸತಿ ಮಾಡ್ಬಿಡೋಣ, ನೋಡೋಣ ಇದರಲ್ಲಿ ಏನಿದೆ ಅಂಥದ್ದು ಅಂತ. ಫೈನ್, ಓಕೆ. ನನಗೇನು ಬರ್ತಿತ್ತು, ನನ್ನಂಥ ವಾವ್ ಆರ್ಟಿಸ್ಟು ಅಲ್ಲ, ಝೀರೋ. ನಾನು ಈಗ ಸ್ಟೇಜಲ್ಲೆಲ್ಲ ಆರ್ಕೆಸ್ಟ್ರಾದೆಲ್ಲ ಮಾಡ್ತಿದ್ರಲ್ಲ, ಅವಾಗೆಲ್ಲ ಗಣೇಶ ಹಬ್ಬ, ಅಣ್ಣಮ್ಮನ ಕೂರ್ಸೋದು. ಸೊ ಅವಾಗೆಲ್ಲ ಸ್ಟೇಜ್ ಮೇಲೆ ಈ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡ್ಬಿಟ್ಟು ನನಗೆ ಜೋಶ್ ಬಂದ್ಬಿಡೋದು. ನಾನು ಆಮೇಲೆ ಹೋಗ್ಬಿಟ್ಟು ಅಂಕಲ್ ನಾನೊಂದು ಡ್ಯಾನ್ಸ್ ಮಾಡ್ತೀನಿ, ಅಂಕಲ್ ನಾನೊಂದು ಹಾಡು ಹೇಳ್ತೀನಿ. ಗೊತ್ತಿದ್ದೆ 2 ಹಾಡು, ಕಂಬದ ಮ್ಯಾಲಿನ ಬೊಂಬೆಯ ಒಂದು ಹಾಡು, ಇನ್ನೊಂದು ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ. ಇದು 2 ಹಾಡು ಗೊತ್ತಿದ್ದು. ಅಂಕಲ್ ಒಂದು ಹಾಡು ಹೇಳ್ತೀನಿ ಅಂಕಲ್, ಓಕೆ. ಆಮೇಲೆ ಕೆಲವರು ಆಪರ್ಚುನಿಟಿ ಕೊಡೋರು, ಪಾಪ ನಿಮ್ಮ ಏರಿಯಾ ಹುಡುಗಿ ಪ್ರತಿಭಾವಂತೆ ಹಾಡ್ತಾಳೆ, ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡೆಯೋದು ಕೆಲವ್ರು ಕೊಡೋರು. ಕೆಲವ್ರು ಹಾಗೆಲ್ಲ ಬರಬಾರ್ದು ಸ್ಟೇಜ್ ಮೇಲೆ ಅನ್ನೋರು. ಆಮೇಲೆ ಅವಾಗೇನು ಅನ್ಸೋದು, ಹೌದಾ ಸರಿ ಆಯಿತು. ನೋಡ್ಕೊಂಡ್ಬಿಟ್ಟಿದ್ದೆ ನಾನು ಕೆಲವ್ರು ಚೆನ್ನಾಗಿ ಹಾಡೋರಿಗೆಲ್ಲ ಹೋಗಿ ಏನು ಹೇಳ್ತಾರೆ, ಆ ನೋಟಿಗೆ ಪಿನ್ ಚುಚ್ಬಿಟ್ಟು ಅವ್ರ ಟೀ ಶರ್ಟ್ಗೆ ಡ್ರೆಸ್ಗೆಲ್ಲ ಚುಚ್ಬಿಟ್ಟು ಬರೋ. ಹಿಂಗೆ ಸ್ಟೇಜ್ ಮೇಲೆ ಹೋಗ್ಬೋದು ಅಂತ ಗೊತ್ತಾಗಿ ಓಡೋಗಿ ನಮ್ಮ ಅಪ್ಪನ ಜೋಬಿಂದ 10 ರೂಪಾಯಿ ತಗೊಬಾರ್ದು. 10 ರೂಪಾಯಿ ತಗೊಬಂದು ಪಿನ್ನಿಗೆ ಚುಚ್ಬಿಟ್ಟು ಕಾಯ್ತಾ ಇರೋದು. ಸರ್ ಅನ್ನೋದು. ಅವ್ರು 10 ರೂಪಾಯಿ ಇದೆ ಅಲ್ಲ, ಅದಕ್ಕೋಸ್ಕರ ಏನಾದ್ರು ಸ್ಟೇಜ್ ಹತ್ತಿಸ್ಕೋತಾರೆ. ಸ್ಟೇಜ್ ಹತ್ತು ಹೋಗ್ಬಿಟ್ಟು ಚೆನ್ನಾಗಿ ಆಡಿದ್ರು, ಅಂಕಲ್ ತುಂಬಾ ಚೆನ್ನಾಗಿ ಆಡಿದ್ರಿ, ಲವ್ ಯು ಅಂದ್ಬಿಟ್ಟು ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ಬಂದ್ಬಿಡೋದು ಕೆಳಗಡೆ. ಹಂಗ್ ಮಾಡ್ತಾ ಹೆಣ್ಮಗಳು. ಹೌದು, ಹಂಗ್ ಮಾಡ್ತಾ ನಂಗೆ ಸ್ಟೇಜ್ ಫಿಯರ್ ಇರ್ಲಿಲ್ಲ. ಬಟ್ ನಾನು ಸ್ಟೇಜ್ ಹತ್ತು ಬರ್ಬೇಕಷ್ಟೇ, ಅದು ಏನಾರಾಗ್ಲಿ. ಆಮೇಲೆ ಈ ಗಣೇಶನ್ ಕರ್ಕೊಂಡು ಹೋಗ್ಬೇಕಾದ್ರೆ ಡ್ಯಾನ್ಸ್ ಮಾಡೋದು, ಅಣ್ಣಮ್ಮನ ಮೆರವಣಿಗೆ ಮಾಡ್ಬೇಕಾದ್ರೆ ಡ್ಯಾನ್ಸ್ ಮಾಡೋದು ತುಂಬಾ ಇತ್ತು. ಆಮೇಲೆ ನಮ್ಮಮ್ಮ ನನ್ನನ್ನು ಬೆಳೆಸಿದ್ದು ಹಂಗೇನೆ. ನನ್ಗೆ ಅವಾಗ ಚೂಡಿದಾರ್, ಫ್ರಾಕ್ ಅದೆಲ್ಲ ಇರ್ಲಿಲ್ಲ. ನನ್ಗೆ ನನ್ನ ತಮ್ಮ ಏನ್ ಡ್ರೆಸ್ ಹಾಕ್ತಾನೆ ಅದನ್ನೇ ಹಾಕ್ಬೇಕು. ದೊಡ್ಡ ವಾಚ್ ಹಾಕ್ಬೇಕು, ದೊಡ್ಡ ಶೂ ಹಾಕ್ಬೇಕು, ದೊಗ್ಳೆ ಪ್ಯಾಂಟ್ ಹಾಕ್ಬೇಕು. ಇಲ್ಲ, ಇದು ಕ್ರಮೇಣ ನಮ್ಗೆ ಬದಲಾವಣೆ ಬಂದ್ಬಿಡ್ತು, ಅದು ಗೊತ್ತಿಲ್ಲ. ಈಗ ಸ್ಯಾರಿ ಬಿಟ್ಟು ಬೇರೆ ಯಾವ ಡ್ರೆಸ್ಸು ನಂಗೆ ಅಷ್ಟು ಖುಷಿ ಕೊಡಲ್ಲ ಹಾಕೊಳ್ಳುವಾಗ. ಅವಾಗೆಲ್ಲ ಹಂಗೆ ಇದ್ದಿದ್ದು, ಟೀ ಶರ್ಟ್ ಹಾಕೋ. ನಾನು ನನ್ನ ತಮ್ಮ ತುಂಬಾ ಡ್ರೆಸ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೋತಿದ್ವಿ. ಆಮೇಲೆ ಒಂದೇ ತರ ಟೀ ಶರ್ಟ್ಗಳು ಹಾಕ್ತಿದ್ವಿ ನಾನು ನನ್ನ ತಮ್ಮ. ತುಂಬಾ ಜನ ಅನ್ನೋರು, ಕುಸ್ಮಂಗೆ 2 ಗಂಡು ಮಕ್ಳು ಆಗ್ಬೇಕಾಗಿತ್ತು, ಇದು ಮಿಸ್ ಆಗಿ ಹೆಣ್ಣಾಗ್ಬಿಟ್ಟಿದೆ ಅನ್ನೋರು. ಆ ಥರ ಎಲ್ಲ ರೇಗ್ಸೋರು. ಹಂಗೇನು ಕುಣಿತಿದ್ವಿ. ನಮ್ಮ ಅಪ್ಪನ ನೋಡಿದ್ರೆ ಮಾತ್ರ ವಾಪಸ್ ಮನೆಗೆ ಎಲ್ಲಿದ್ರೂ ಓಡೋದು. ನಮ್ಮಪ್ಪ ಮನೆಗೆ ಬಂದರೆ ಎಲ್ಲಿ ಕೇಳ್ಬಿಡ್ತಾರೋ ಅಂತ ಭಯದಲ್ಲೇ ಓಡಾಡ್ತಿದ್ವಿ ನಾವು. ನಮ್ಮಪ್ಪ ನೋಡ್ಬಿಟ್ರಾ
ನಾನು ಡ್ಯಾನ್ಸ್ ಮಾಡೋದು ನೋಡಿಲ್ಲ ಅನ್ಸುತ್ತೆ ಅಲ್ವಾ? ಓಕೆ ಅವಾ ಅಂದ್ರೆ ಸಾಕು, ಒಳಗಿಂದಾನೇ ಬರ್ತಿದ್ದಂಗೆ ಕಣ್ಣೀರು ಬಂದ್ಬಿಡೋದು. ಏನಪ್ಪ ಅಂತ ಅಲ್ಲಿಂದಾನೇ ಬರೋದು. ಹೋಮ್ವರ್ಕ್ ಎಲ್ಲ ಮಾಡಿದ್ದು ಇದನ್ನ ಸರಿ ಎಲ್ಲ ಮಾಡಿದ್ದೀನಪ್ಪ ಹಂಗೆ ಗೊತ್ತಾಗಿಲ್ಲ ಅಂತ. ನಮ್ಮ ಅಮ್ಮನೂ ಅಷ್ಟೇನೆ, ಈ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಹೊಡ್ತಾನ ತಪ್ಸೋರು ಇರ್ಬೇಕು. ನಮ್ಮ ಮನೇಲಿ ಹಂಗಲ್ಲ, ಕಾಂಪಿಟೇಷನ್ ಅಲ್ಲಿ ಹೊಡಿಯೋರು. ನಮ್ಮ ಅಪ್ಪ ಹೊಡ್ರೆ ನಮ್ಮ ಅಪ್ಪ, ನಾ ಕೊಡ್ರೆ ನಮ್ಮಮ್ಮ ನಾನು ಎಲ್ಲರ ಹೊಡಿಬೇಕು ಅಂತ ಹೊಡಿಯೋರು. ಸೊ ಚಿಕ್ಕ ವಯಸ್ಸಲ್ಲಿ ನಾವು ಅಷ್ಟು ಉಡಾಳ್ತನ ಮಾಡ್ತಿದ್ವಲ್ಲ, ಹಂಗಾಗಿ ಪೇರೆಂಟ್ಸ್ ಕೂಡ ಅಷ್ಟೇ ಸ್ಟ್ರಿಕ್ಟ್ ಆಗಿದ್ರು. ಬಟ್ ನಮಗ್ ಸಖತ್ ಸಪೋರ್ಟಿವ್ ಆಗಿದ್ದಿದ್ದು, ನಮ್ ಹುಚ್ಚತನ ಕೂಡ ಸಹಿಸ್ಕೋತಾ ಇದ್ದಿದ್ದು ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರೆ. ನಮ್ ಹುಚ್ಚತನ ಎಂಕರೇಜ್ ಮಾಡಿ ಈ ಸೂಪರ್ ಆಗಿ ಮಾಡ್ತೆ ಕಮಾನ್ ಮಾಡೋದು. ಅವ್ರು ಸ್ಟೇಜಿಗೆ ಹೋಗ 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 ಅನ್ನೋರು, ಹಂಗ ಹಚ್ಚೋರು ಆರ್ಕೆಸ್ಟ್ರಾದಲ್ಲೆಲ್ಲ ಹೋಗ್ಬೇಕಾದ್ರೆ ಆ ತರ ಇದ್ ಮಾಡೋರು, ಎಂಕರೇಜ್ ಮಾಡೋರು. ಮೇ ಬಿ ಹಂಗೆಲ್ಲ ಹತ್ತೋಗಿದ್ದಕ್ಕೆ ಇವತ್ತು ಸ್ವಲ್ಪ ಜನ ಸ್ಟೇಜು ಅಂತಂದ್ರೆ ಅಷ್ಟು ಹೆದರಿಕೆ ಅನ್ಸಲ್ಲ. ಆದ್ರಿಂದ ಪ್ರಾಬಬ್ಲಿ ಸ್ವಲ್ಪ ಧೈರ್ಯ ಜಾಸ್ತಿ ಬಂದಿರ್ಬೇಕು ನನಗೆ. ಹಿಂಗಿಂದ ನಾನು ಕಲೆಯಲ್ಲಿ ಏನೋ ಮಾಡಬೇಕು ಅಂತ ಬಂದು, ಆಮೇಲೆ ಆಡಿಷನ್ ಅಂತ ಇರುತ್ತೆ, ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡಬೇಕು ಅಂತ ಗೊತ್ತಾದ್ಮೇಲೆ ಅವಾಗ ನನಗೆ ಆಕ್ಚುಲಿ ನೆಗೆಟಿವ್ ಮತ್ತೆ ಪಾಸಿಟಿವ್ ಅಂದ್ರೆ ಏನು ಅನ್ನೋದು ಎರಡರ ವ್ಯತ್ಯಾಸ ಗೊತ್ತಾಗ್ತಾ ಹೋಯ್ತು ನನಗೆ. ತುಂಬಾ ಜನ ಏನಂದ್ರು, ನೀನು ತುಂಬಾ ಕುಳ್ಳಗಿದ್ಯಾ, ನಿನ್ನ ಸ್ಕಿನ್ ಟೋನ್ ಡಾರ್ಕ್ ಆಗಿದೆ, ನಿನ್ನ ವಾಯ್ಸು ತುಂಬ ರಫ್ ಆಗಿದೆ ಗಂಡು ಮಕ್ಕಳ ಥರ ಅಂತ ಅವಾಗ ಅರ್ತ್ಕೊಳ್ತಾ ಹೋದೆ ನಾನು. ಓಕೆ, ಸೊ ಈ ಥರ ಎಲ್ಲ ಇರುತ್ತೆ ಸಿನಿಮಾ ಸೀರಿಯಲ್ಲು, ಒಂದು ಶೋ ಅಂತಂದರೆ ಈ ಥರ ಎಲ್ಲ ಜಡ್ಜ್ ಮಾಡ್ತಾರೆ ಅಂತ ಆವಾಗ ತಿಳ್ಕೊಳ್ತಾ ಹೋದೆ. ಅಷ್ಟೊತ್ತಿಗಾಗಲೇ ನನಗೆ ಒಂದು ಮಟ್ಟದ ಲೆವೆಲಿಗೆ ಬುದ್ಧಿ ಬಂದಮೇಲೆ ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ, ಅಲ್ಲಿ ಸಿನಿಮಾದಲ್ಲಿ ಇರೋರು ಎಲ್ಲರೂ ಸಖತ್ತಾಗಿದ್ದಾರಾ? ಹಾಗಾದ್ರೆ ಎಲ್ಲರೂ ಸೂಪರ್ ಆಗಿದ್ದಾರಾ? ಹೀರೋ ಹೀರೋಯಿನ್ ಬಿಟ್ರೆ ಬಾಕಿ ಸಿನಿಮಾದಲ್ಲಿ ಇರೋರೆಲ್ಲ ನನ್ನಂಗೆ ಸುಮಾರಾಗಿರ್ತಾರಪ್ಪ. ಅದು ಹೆಂಗೆ ಇವ್ರು ಎಲ್ಲರೂ ಸಖತ್ತಾಗಿ ಎಲ್ಲರೂ ಐಶ್ವರ್ಯ ಆಗಕ್ಕಾಗ್ಬಿಡುತ್ತಾ ಅಂತ ನಾನು ಹಂಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಬಿಡುಗರು ಮೋಸ್ಟ್ಲಿ ನಾನೇ ಇನ್ನೂ ಕಲಿಬೇಕೇನೋ, ನನ್ನಲ್ಲೇ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತೇಳಿ ಹಿಂಗೆ ಆಡಿಷನ್ಗಳನ್ನ ಕೊಡ್ತಾ ಫೈನಲಿ ಒಂದಿನ ಕಾಮಿಡಿ ಕಿಲಾಡಿ ಆಡಿಷನ್ನ ಕೊಟ್ಟಿದ್ದು. ಆ್ಯಕ್ಚುಲ್ ಆಡಿಷನ್ ಏನು ಅಂತ ಅಲ್ಲಿ ಗೊತ್ತಾಯಿತು ನನಗೆ. ಸುಸ್ತಾಗಿ ಸಾಕಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ ನಾನು ಯಾವನ್ ಗುರು 3/4 ಗಂಟೆ ಆಡಿಷನ್ ಮಾಡ್ತಾನೆ, ಯಾವನಾರು 10 ನಿಮಿಷ ನಿಮ್ಗೇನು ಗೊತ್ತು ಮಾಡಿ ಮಾಡಿ ತೋರಿಸ್ತೀವಿ, ಥ್ಯಾಂಕ್ ಯು ಹೇಳ್ತೀವಿ ಫೋನ್ ಮಾಡಿ, ಅಷ್ಟೇ ನನ್ನ ಪ್ರಕಾರ ಆಡಿಷನ್ ಅಂದರೆ. ನನ್ನ ತಲೆಯಲ್ಲಿ ಇದ್ದಿದ್ದು ಅಷ್ಟೇ. ಅವ್ರು ಮಾಡಿದ್ರು ಆನೆ ಥರ ನಡಿಯೋಕ್ಕೆ ಬರುತ್ತಾ? ಹಾಂ ಕಾಗೆ ಹೆಂಗೆ ಸ್ನಾನ ಮಾಡುತ್ತೆ, ನನಗೇನು ಗೊತ್ತು ಗುರು, ಅದು ಹೆಂಗೆ ಸ್ನಾನ ಮಾಡುತ್ತೆ, ನಾನು ಯಾಕೆ ತಿಳ್ಕೊಬೇಕದನ್ನ ಅಂತ ಹಾಗೆ ನನ್ನ ತಲೆಯಲ್ಲಿ. ಆಮೇಲೆ ಅವರು ಇವಳಿಗೆ ಇವಳಿಗೊಂದು ಗಾಂಚಲಿ ಇದೆ ಗುರು, ಇವಳಿಗೆ ಭಯ ಇಲ್ಲ, ಇವಳಿಗೊಂದು ಗಾಂಚಲಿ ಇದೆ, ಬಟ್ ಇವಳೇನೋ ಮಾಡ್ತಾಳೆ ಅಂತ. ಆಮೇಲೆ ಮಾಸ್ಟರ್ ಆನಂದ್ ಸರು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಅವ್ರಂದ್ರು ಇಲ್ಲ ಇವಳೇನೋ ಮಾಡ್ತಾಳೆ, ಇವಳಿಗೆ ಫಿಯರ್ ಇಲ್ಲ. ನನ್ನ ಮನ್ಸಲ್ಲಿ ಅದು ಮೇನ್ ಮ್ಯಾಟ್ರ್ ಆಕ್ಚುಲಿ ಭಯ ಇಲ್ಲ ಅನ್ನೋದೊಂದು ಇವತ್ತೆಲ್ಲ ನಡುತ್ತಾರೆ. ಹಾ ಹೌದು. ಸೊ ಅಲ್ಲಿಗೆ ನಿನಗೇನು ಮಾಡಕ್ ಬರುತ್ತೆ ಅಂತ ಕೇಳಿದ್ರು. ಸರ್ ನನಗೆ ಇಷ್ಟೇ ಮಾಡಕ್ ಬರೋದು ಅಂತ ಅಂದೆ ನಾನು. ಆಮೇಲೆ ಇಷ್ಟೇ ಏನು ಗೊತ್ತಿಲ್ಲ ಅಂತೆಲ್ಲ ಹೇಳಲ್ಲ, ಮಾಡಿ ತೋರ್ಸರ್ ಮಾಡ್ತೀನಿ ಅಷ್ಟೇ, ಇಂಥದ್ದು ಮಾಡೋ ನೀವು ಮಾಡಿ ತೋರ್ಸರ್ ನಾನು ಮಾಡ್ತೀನಿ, ನನಗೆ ಗೊತ್ತಿಲ್ಲ ನಾನು ಹೇಳಲ್ಲ ಸರ್. ಒಂದೊಂದು ಫಿಕ್ಸ್ ಆಗಿದೆ, ಗೊತ್ತಿಲ್ಲ ಅಂತ ಹೇಳ್ಬಾರ್ದು, ರಿಜೆಕ್ಟ್ ಮಾಡ್ಬಿಡ್ತಾರೆ ಅಂತ. ಸೊ ಗೊತ್ತಿಲ್ಲ ಅನ್ನೋದೊಂದು ಬಿಟ್ಟು ಟ್ರೈ ಮಾಡ್ತೀನಿ ಸರ್, ನೀವು ಮಾಡಿ ತೋರಿಸಿ ನಾನು ಟ್ರೈ ಮಾಡ್ತೀನಿ, ನಾನು ಚೆನ್ನಾಗಿ ಮಾಡಿದ್ರೆ ಇಟ್ಕೊಳ್ಳಿಲ್ಲ ಅಂದರೆ ಬೇಡ ಅಂತ ಆ ಲೆವೆಲ್ಗೆ ಫಿಕ್ಸ್ ಆಗಿಬಿಟ್ಟಿದ್ದೆ ಮೈಂಡಲ್ಲಿ. ನಾನು ಗೊತ್ತಿಲ್ಲ ಅಂತ ಹೇಳ್ಬಾರ್ದು ಗುರು, ಇಂಡಸ್ಟ್ರಿಯಲ್ಲಿ ಗೊತ್ತಿಲ್ಲ ಅಂದ್ರೆ ಅಲ್ಲಿ ರಿಜೆಕ್ಟೆಡ್ ಟೀಚಿಗೆ ಅಂತ ಕಳಿಸ್ಬಿಡ್ತಾರೆ. ತುಂಬ ಜನ ಕಾಂಪಿಟೇಟರ್ಸ್ ಇರ್ತಾರೆ, ಆಮೇಲೆ ಅಲ್ಲಿ ಅಷ್ಟು 1000 ಜನ ಆಡಿಷನ್ ಎಷ್ಟೊಂದು ಜನ ಇರ್ತಾರೆ, ಅವ್ರಿಗಿಂತ ನಾನು ಬೆಟರ್ ಇದ್ದೀನಿ, ಈ ತರದ ಫೀಲಿಂಗ್ಸ್ ಬರ್ತಿರ್ಲಿಲ್ವಾ? ಬೆಟರ್ ಇದೀನಿ ಅಲ್ಲ, ಫಸ್ಟ್ ಆಫ್ ಆಲ್ ನಾನು ಇಷ್ಟು ಜನರ ಮಧ್ಯೆ ನನ್ನನ್ನು ಕರೀತಾರೋ ಇಲ್ವೋ ಒಳಗಡೆ, ಅಷ್ಟೊತ್ತಿಗೆ ರಾತ್ರಿ ಆಗ್ಬಿಡುತ್ತೋ ಏನೋ. ನನಗದು ಸರ್ಪ್ರೈಸು, ನಾನು ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆಗಿದ್ದೆ ಒಂದು ದೊಡ್ಡ ಸರ್ಪ್ರೈಸು ನನಗೆ. ವಿಚಿತ್ರ, ನನಗೆ ಇಷ್ಟು ಜನರ ಮಧ್ಯೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅನ್ನೋದು ನನ್ನ ಫೀಲು. ಸರಿ ಓಕೆ ಏನೋ ಸೆಲೆಕ್ಟ್ ಆಗಿದ್ದೀನಿ ಏನೋ ಸರಿ ಆಯ್ತು ಬಿಡು ಅಂತ ಅವಾಗ ಏನು ಸ್ಟಾರ್ಟಿಂಗ್ ಹೋಗಿ ಒಂದು ಕ್ಯಾಮ್ರಾ ಅಂತ ಫೇಸ್ ಮಾಡಿದ್ದು ಅವಾಗಲೇ ನಾನು. ಅದಕ್ಕಿಂತ ಮುಂಚೆ ಒಂದು ನಾರ್ಮಲ್ ಲೋಕಲ್ ಚಾನಲಲ್ಲಿ ಒಂದು ಶೋ ಆ್ಯಂಕರಿಂಗ್, ಈಗ ನೀವು ಹೆಂಗೆ ಕೂತ್ಕೊಂಡು ಮಾತಾಡ್ತಿದ್ರಿ ಅಷ್ಟೇ ಮಾತಾಡ್ತಿದ್ದೆ. ಸ್ವಲ್ಪ ಕೆಲವ್ರೇನು ಹೇಳೋರು, ಅಲ್ಲಿಗೆ ಹೋದ್ಮೇಲೆ ನೀನು ಬ್ಲ್ಯಾಂಕ್ ಆಗೋದಕ್ಕಿಂತ ಪ್ರಿಪೇರ್ ಆಗ್ತಾ ಇರು, ಹೂ ನೋಸ್ ನಿನ್ನ ಲಕ್ ಯಾವಾಗಿದೆ ಅಂತೇಳಿ ಅಂತ. ಸೊ ಒಂದು ಲೋಕಲ್ ಚಾನಲಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅವ್ರಂದ್ರು ಹಿಂಗೆ ಕುತ್ಕೊಂಡು ಹಿಂಗೆ ಮಾತಾಡಬೇಕು, ಕನ್ನಡ ಬರುತ್ತಾ ಅಂತ ಸಖತ್ತಾಗಿ ಮಾತಾಡ್ತೀನಿ, ಎಷ್ಟು ವೆರೈಟಿ ಕನ್ನಡ ಬೇಕು ಅಂತ ಹಂಗೆ ಕೇಳಿದ್ದೆ ಅವ್ರಿಗೆ. ಅವರು ಮಾತಾಡ್ತಾಳೆ ಗುರು, ಕಾನ್ಫಿಡೆಂಟ್ ಆಗಿದ್ದಾಳೆ, ಇವಳೇನೋ ಮಾಡ್ತಾಳೆ ಅಂತ. ಸರಿ ಆಯಿತು ಅಂದ್ಬಿಟ್ಟು ಕೂರಿಸಿದ್ರು. ಅದ್ರ ಮೇಲೆ ಬರ್ತಾ ಇರುತ್ತೆ, ಅದನ್ನು ಓದ್ಕೊಂಡು ಹೇಳಬೇಕು ನೀನು ಅಂತ. ಸರಿ ಆಯಿತು. ನಾನು ಓದ್ತಾ ಅಯ್ಯೋ ಒಟ್ಟಾಯ್ತು ಮ್ಯಾಕ್ ಒಟ್ಟಾಯ್ತು ಅಂತ ಹಂಗೆ ಹೇಳ್ಬಿಡುವೆ ಒಂದೊಂದ್ಸರಿ. ಹಂಗೆಲ್ಲ ಹೇಳ್ಬಾರ್ದು ನಯನ, ನಾವು ಆಪ್ರೇಟ್ ಮಾಡ್ತಿರ್ತೀವಿ, ನಾವು ನಿಧಾನಕ್ಕೆ ಹೋಗಿಸ್ತೀವಿ, ಪೂರ್ತಿ ಓದೋವರೆಗೂ ನಾವು ಕಳ್ಸಲ್ಲ ಅಂತ. ಸರಿ ಸರ್ ಸಾರಿ, ನೀನು ಒಟ್ಟಾಯ್ತು ಅಂದರೆ ಕೆಲವೊಂದ್ಸತಿ ಲೈವ್ ಹೋಗ್ತಿರುತ್ತೆ, ನೀನು ಹಂಗೆಲ್ಲ ಹೇಳಬಾರ್ದು. ಆವಾಗ ಕೆಲವು ಸೂಕ್ಷ್ಮಗಳನ್ನು ಕಲ್ತ್ಕೊಳ್ಳೋದು ಶುರು.
ಕಲ್ತ್ಕೊಳ್ತಾ ಶುರು ಮಾಡಿದೆ. ಅಲ್ಲಿಂದ ಜರ್ನಿ, ಒಂದು ಪ್ರಾಪರ್ ಜರ್ನಿ, ಆಕ್ಟಿಂಗ್ ಅಂದ್ರೆ ಇದೇನೆ ಅಂತ ಗೊತ್ತಾಗಿದ್ದೆ ಕಾಮಿಡಿ ಕಿಲಾಡಿ ಸ್ಟೇಜ್ಗೆ ಹೋದ್ಮೇಲೆ. ಎಲ್ಲಿ ನೋಡಿದ್ರು ಕ್ಯಾಮ್ರಾಗಳು ಇರ್ತವಲ್ಲ. ಹೌದು. ಆಮೇಲೆ ನಾನು ಕಾಮಿಡಿ ಕಿಲಾಡಿಲಿ ಹುಡುಕ್ತಿದ್ದೆ ಎಲ್ಲಿದೆ ಕ್ಯಾಮ್ರಾಗಳು. ಮುಂದೆಗಡೆ 1-2-3 ಕ್ಯಾಮ್ರಾ ಇರ್ತಿತ್ತು, ಈ ಕಡೆ 2 ಈ ಕಡೆ ಇಷ್ಟೇ ಕ್ಯಾಮ್ರಾಗಳು. ಇವರು 13 ಕ್ಯಾಮ್ರಾಗಳು ನಿಮ್ನ ಅಬ್ಸರ್ವ್ ಮಾಡ್ತಿರ್ತವೆ ಅಂದ. 13 ಕ್ಯಾಮ್ರಾಗಳು ಎಲ್ಲಿದ್ದಾವೆ? ಆಮೇಲೆ ಈ ಕಿಂಡಿಲೆಲ್ಲ ಕ್ಯಾಮ್ರಾ ಇಟ್ಟಿರೋರಲ್ಲ, ಆಮೇಲೆ ಅಬ್ಸರ್ವ್ ಮಾಡಿದೆ ನಾನು ಅದನ್ನ. ಓ, ಹಿಂಗೆಲ್ಲ ಕದ್ದು ಮುಚ್ಚಿ ಇಟ್ಟಿರ್ತಾರೆ ಕ್ಯಾಮ್ರಾನ. ಆಮೇಲೆ ಅವ್ರು ಕದ್ದು ಮುಚ್ಚಿ ಇಟ್ಟಿರಲ್ಲ ಕಂದ, ಅವ್ರ ಆ್ಯಂಗಲ್ಗೆ ಹೆಂಗೆ ಬೇಕು ಹಂಗೆ ಇಟ್ಕೊಂಡಿರ್ತಾರೆ. ಓ ಹೌದಾ, ಸರಿ ಓಕೆ. ಸ್ಟಾರ್ಟಿಂಗಲ್ಲಿ ಹೋದಾಗಂತೂ ಅಲ್ಲಿದ್ದವರೆಲ್ಲರೂ ನನಗಿಂತ ಪಂಟ್ರುಗಳು. ಅಂದರೆ ರಂಗಾಯಣ, ನೀನಾಸಮ್ಮು, ಮತ್ತು ಅಭಿನಯ ತರಂಗ ಹಿಂಗೆಲ್ಲ ಬಂದಿರೋರು. ನನಗೆ ಏನೂ ಗೊತ್ತಿಲ್ಲ ಆ್ಯಕ್ಟಿಂಗ್ ಬಗ್ಗೆ. ನನಗೆ ಗೊತ್ತಿದ್ದಿಷ್ಟೇ, ನೀವು ಮಾಡಿದ್ದನ್ನು ನಾನು ಮಾಡ್ತೀನಿ, ಇಷ್ಟೇ ನಾನು ಫಿಕ್ಸ್ ಆಗಿದ್ದು. ಅವರಷ್ಟು ಜನ ಒಂದು, ನಾನೇ ಒಂದು. ಕರೆಕ್ಟ್. ಹಂಗಾಗೋಗಿತ್ತಲ್ಲಿ. ಆಮೇಲೆ ಸರ್ ಬಂದು ನವರಸಗಳು ಅಂದರೆ ಗೊತ್ತಾ ಅಂದ. ನಾನು ಟಕ್ಕಂತ ಸೈಡಿಗೆ ಹಿಂದೆ ತಿರ್ಕೊಬಿಟ್ಟು, ಖಾರ, ಉಪ್ಪು, ಹುಳಿ, ಕಹಿ, ಸ್ವೀಟು 5, ಇನ್ನು 4 ಯಾವುದು ಅಂತ ನಾನು. ಆ ಥರ ಏನೋ 4 ರಸ ಯಾವುದು ಗುರು? ಹೇಳು ಅಂದಾಗ ಇವರೆಲ್ಲರೂ ಶೃಂಗಾರ, ವೀರ, ರೌದ್ರ. ನಾನು ಇದೆಲ್ಲ ರಸ, ಇವ್ರು ಹೇಳಿದ ರಸ ಅಲ್ವಾ, ಇವ್ರೇನು ಹೇಳ್ತಾರೆ. ಆಮೇಲೆ ಗೊತ್ತು, ಓ ಆ್ಯಕ್ಟಿಂಗಲ್ಲೂ ನವರಸ ಅನ್ನೋದು ಇರುತ್ತೆ, ಅದು ಇದೇನೆ, ನಮ್ಮ ಬೇರೆ ಬೇರೆ ಭಾವನೆಗಳಿಗೆ ನವರಸಗಳು ಅಂತ ಕರೀತಾರೆ ಅಂತ. ನಾನು ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ. ಓಕೆ, ಇದು ನಾನು ಇಷ್ಟು ದಿನ ಮಾಡ್ಕೊ ಬಂದಿದ್ದಲ್ಲ ಅಂತ ಆಮೇಲೆ ಗೊತ್ತಾಗ್ತಾ ಹೋಯ್ತು. ಸೊ ಅಲ್ಲಿಂದ ಲಿಟ್ರಲಿ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಫಸ್ಟ್ ರೆಕಗ್ನಿಷನ್, ಚೆನ್ನಾಗಿ ಮಾಡ್ತಿದ್ಯಾ, ಮಾಡು, ಕಂಟಿನ್ಯೂ ಮಾಡು, ಈ ಥರದ್ದು. ನನಗೆ ಆ ಥರದ್ದು ಒಂದು ನನ್ನೊಳಗಡೆ ಒಂದು ಬಿಲ್ಡಪ್ ಬರೋ ಹಂಗೆ ಮಾಡಿದ್ದೆ ನಮ್ಮ ಸತೀಶ್ ಸರು. ಮಾಡ್ತೀಯ, ಸಖತ್ತಾಗಿ ಮಾಡ್ತೀಯ, ಮಾಡೋ ನೀನು, ಸಖತ್ತಾಗಿ ಮಾಡಿದೆ ನೀನು, ಸೂಪರಾಗಿ ಮಾಡಿದೆ ನೀನು, ಯಾರು ಹಂಗೆ ಅವ್ರು ನಮ್ಮನ್ನು ಎಂಕರೇಜ್ ಮಾಡ್ತಾಯಿದ್ರು. ಅವ್ರ ಬಾಯಲ್ಲ ಮಾತು ಕೇಳಿದ್ನಲ್ಲ ನಾನು, ಚೆನ್ನಾಗಿ ಮಾಡ್ತಾ ಇದ್ದೆ. ಅವ್ರಂದ್ರು, ಒಂದು ರಾತ್ರಿ ಕಳೆದು ಬೆಳಗಾಗೋಷ್ಟೊತ್ತಿಗೆ ಜನ ನಿನ್ನ ಹೆಂಗೆ ಗುರುತಿಸ್ತಾರೆ ನೋಡು ಅಂತ. ಸೊ ನಾವು ಕಾಮಿಡಿ ಕಿಲಾಡಿ ಫಸ್ಟ್ ಎಪಿಸೋಡು ಟೆಲಿಕಾಸ್ಟ್ ಆದಮೇಲೆ ಅವ್ರು ನಮ್ಮನ್ನು ಹೋಟೆಲಿಗೆ ತಿಂಡಿ ಕರ್ಕೊಂಡು ಹೋದ್ರು. ಅಲ್ಲೋಗಿ ನಿಂತ್ಕೊಳಕ್ ಆಗ್ತಾ ಇಲ್ಲ, ಆ ಥರ ಜನ ಮುತ್ಕೊಂಡ್ಬಿಟ್ರು. ನೀವು ನಯನ ಅಲ್ವಾ, ಇಲ್ಲಿ ಸಂಜು ಬಸ್ಸೇ, ನೀವು ಹಿತೇಶ್ ಅಲ್ವಾ, ಅಯ್ಯೋ ಶಿವಣ್ಣ, ಕೇಳ್ಬಿಟ್ಟೆ, ಹಂಗೆ ಆ ಥರ ಮಾತಾಡ್ಸೋಕೆ ಸ್ಟಾರ್ಟ್ ಮಾಡಿಬಿಟ್ರು. ನನಗೆ ಓಕೆ, ಸೊ ಇದು ಅಭಿಮಾನ ಅಂದರೆ ಇದು, ಫ್ಯಾನ್ಸ್ ಅಂದರೆ ಹಿಂಗಿರ್ತಾರೆ, ಆ ಥರ ಎಲ್ಲ ನೋಡೋಕೆ ಅವ್ರು ಏನು ಮುದ್ದಾಡೋರು ನಮ್ಮನ್ನ ಅಂದರೆ ಅಯ್ಯೋ ನನಗದನ್ನು ನೋಡಿ ಒಂಥರ ಹೃದಯ ತುಂಬಿ ಬಂತು. ನಾನು ಮಾಡಿದ ಒಂದು 10 ನಿಮಿಷದ ಸ್ಕಿಟ್ಟಿಗೆ ಇಷ್ಟು ಜನ ಅಭಿಮಾನಿಗಳಾಗ್ಬಿಟ್ರ ನಮಗೆ ಅಂತ. ಆಮೇಲೆ ನಾವು ಅವಾಗ ಫೇಸ್ಬುಕ್ ಒಂದೇ ಇದ್ದಿದ್ದು, ಲಿಟ್ರಲಿ ಇನ್ಸ್ಟಾಗ್ರಾಮ್ ಇರಲಿಲ್ಲ. ಫೇಸ್ಬುಕ್ ಒಂದೇ ಇದ್ದಿದ್ದರಿಂದ ಅದೆಲ್ಲ ಓದೋ ಕಮೆಂಟ್ಸ್ಗಳು ಓದ್ತಾ ಇದ್ವಿ. ನಯನ ಸೂಪರ್, ನಯನ ಸಖತ್ತಾಗಿ ಮಾಡ್ತಾರೆ, ದಿಸ್ ಶೋ ಇಸ್ ಆಸಮ್, ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ಸ್ಗಳನ್ನ ಓದಬೇಕಾದ್ರೆ ಅದೊಂಥರ ನಮ್ಗೊಂದು ನೆಮ್ಮದಿ ಅನಿಸ್ತಿತ್ತು. ಕರೆಕ್ಟ್. ಎಷ್ಟು ಬೈಸ್ಕೊತಿದ್ವಿ ನಾವು ಅದನ್ನ ಸ್ಟೇಜಿಗೆ ತರೋದಕ್ಕಿಂತ ಮುಂಚೆ. ಆ ಪ್ರಾರಂಭದಲ್ಲಿ ಎಷ್ಟು ಬೈಸ್ಕೊತಿದ್ವಿ, ಚೇರಲ್ಲೆಲ್ಲ ಹೊಡ್ಸ್ಕೊಂಡ್ಬಿಟ್ಟಿದೀವಿ. ಚೇರಲ್ಲೆಲ್ಲ ಹೊಡ್ಸ್ಕೊಂಡ್ಬಿಡು, ಮಾಡಕ್ ಬರಲ್ವಾ, ಹತ್ಬಿಟ್ಟಿದೀವಿ, ಹೋಗಿ ನೀವೆಲ್ಲರೂ ಹೋಗಿ ಕಸ ತಿನ್ನಿ ಅಂತ ಹಂಗೆಲ್ಲ ಬೈದ್ಬಿಟ್ಟಿದ್ವಿ ಹಿಂಗೆಲ್ಲ. ಆಮೇಲೆ ನೀನ್ ಮಾಡೋ ಆಕ್ಟಿಂಗ್ ನಾವು ಬಾತ್ರೂಮ್ ತೊಳೆ ಮಾಡ್ತಾರೆ ಗೊತ್ತಾ ನಿಂಗೆ ಅಂತ ಅಯ್ಯೋ ಹೆಂಗೆಲ್ಲ ಮಾತಾಡ್ತಾರಪ್ಪ ಅಂತ ಹಂಗೆಲ್ಲ ಬೇಜಾರಾಗೋದು. ಬಟ್ ಸ್ಟೇಜ್ ಮೇಲೆ ನಮಗೆ ಒಳ್ಳೆ ಕಮೆಂಟ್ಸ್ ಬಂದಾಗ ಫಸ್ಟ್ ಚಪ್ಪಾಳೆ ತಡ್ತಿದ್ದೆ ಅವರು. ಸತೀಶ್ ಸರು, ಶರಣ್ಯ ಸರು, ನಮ್ ಗಣಪಣ್ಣ, ನಮ್ ಪ್ರಭು ಸರ್, ಇವರೇ ಫಸ್ಟ್ ಚಪ್ಪಾಳೆ ತಡ್ತಿದ್ದವ್ರು, ಜೋರಾಗಿ ಶಿಳ್ಳೆ ಹೊಡೆ ಚಪ್ಪಾಳೆ ತಟ್ಟವ್ರು. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಅರಿವಿಗೆ ಬಂದಿದ್ದು ಏನು ಅಂತಂದ್ರೆ, ಈ ಶಿಳ್ಳೆ ಚಪ್ಪಾಳೆಗಳು ನಿಮಗ್ ಬಂದ್ರೇನೆ ಕಂಡ್ರು ನಮಗೊಂದು ತೃಪ್ತಿ ಅನ್ನೋದನ್ನ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ನಾವು ಅವರ ಬಾಂಡಿಂಗ್ ಚೆನ್ನಾಗ್ ಆಗ್ತಾ ಹೋಯ್ತಲ್ಲ. ಸೊ ಅಲ್ಲಿಗೆ ನಮ್ ವೇವ್ ಲೆಂತ್ ಮ್ಯಾಚ್ ಆಗ್ತಾ ಹೋಯ್ತು. ಇವ್ರೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ನಮಗ್ ಗೊತ್ತಾಗ್ತಾ ಹೋಯ್ತು. ನಮ್ಗೆ ಹೆಂಗ್ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತಾ ಹೋಯ್ತು. ಸೊ ಹಂಗಾಗಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ವಾವ್, ಹಿಂಗಿರುತ್ತೆ ಅಭಿಮಾನ ಅಂದ್ರೆ ಹಿಂಗೆ, ಫ್ಯಾನ್ಸ್ ಅಂದ್ರೆ ಹಿಂಗಿರುತ್ತೆ, ಆಕ್ಟಿಂಗ್ ಅಂದ್ರೆ ಹಿಂಗೆ. ಆ ಶಿಳ್ಳೆ ಚಪ್ಪಾಳಿಗಳು ನಮ್ಗೆ ಇನ್ನೂ ಜಾಸ್ತಿ ಎಂಕರೇಜ್ ಮಾಡ್ತಾ ಹೋದ್ವು. ಇನ್ನೂ ಸಖತ್ತಾಗಿ ಮಾಡಬೇಕು, ಇನ್ನೂ ಸೂಪರಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಎಂಕರೇಜ್ ಮಾಡ್ತಾ ಹೋಯ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.